ನಮಸ್ಕಾರ. ಧರ್ಮಸ್ಥಳ ಮತ್ತೆ ಸುದ್ದಿಯಲ್ಲಿದೆ. ಚಿನ್ನಯ್ಯ, ಮುಸುಕುದಾರಿ ಚಿನ್ನಯ್ಯ, ಆತ ಮತ್ತೆ ಸುದ್ದಿಯಲ್ಲಿದ್ದಾನೆ. ಚಿನ್ನಯ್ಯ ಮೊದಲು ಪ್ರತ್ಯಕ್ಷನಾದುದು ಮುಸುಕುದಾರಿಯಾಗಿ, ಈಗಲೂ ಆತ ಮುಸುಕುದಾರಿಯಾಗಿಯೇ ಕಾಣ್ತಾನೆ. ಅವನ ನಿಜವಾದ ಮುಖ ಯಾವುದು ಗೊತ್ತಿಲ್ಲ. ಆತ ಆಡುವ ಮಾತಿನಲ್ಲಿ ಸತ್ಯ ಯಾವುದು ಗೊತ್ತಿಲ್ಲ. ಸುಳ್ಳು ಮತ್ತು ಸತ್ಯದ ನಡುವಿನ ವ್ಯತ್ಯಾಸವನ್ನೇ ಆತ ಮರ್ತಿದ್ದಾನ ಗೊತ್ತಿಲ್ಲ. ಆತ ಯಾರದೋ ರಾಜಕೀಯ ದಾಟದ ದಾಳವಾಗಿದ್ದಾನ ಗೊತ್ತಿಲ್ಲ. ಹಾಗೇನೆ ಇನ್ನು ಯಾರೋ ಸೂತ್ರಧಾರರ ಅಣತಿಯಂತೆ ಆತ ವರ್ತಿಸ್ತಿದ್ದಾನ. ಪ್ರಶ್ನೆಗಳಿವೆ. ಈ ಪ್ರಶ್ನೆಗಳಿಗೆ ಉತ್ತರವನ್ನ ಕಂಡುಕೊಳ್ಳಬೇಕಾದರೆ ಇದಕ್ಕೆ ಹಲವು ರೀತಿಯ ಆಯಾಮಗಳಿವೆ. ಆ ಆಯಾಮಗಳನ್ನ ಹೇಳ್ತೀನಿ, ಮತ್ತು ಆತನ ಮಾತನ್ನ ಮಾಧ್ಯಮಗಳು ಗ್ರಹಿಸುತ್ತಿರುವ ರೀತಿ, ಅದರ ಹಿಂದೆ ಕೂಡ ಇನ್ಯಾರೂ ಸೂತ್ರಧಾರರು ಇದ್ದಂತೆ ಕಾಣುತ್ತೆ. ಹೇಗೆ ಅದು ಸ್ವಲ್ಪ ನೆನಪು ಮಾಡ್ಕೊಳ್ಳಿ. ಇದ್ದಕ್ಕಿದ್ದ ಹಾಗೆ ಒಬ್ಬ ವ್ಯಕ್ತಿ ಮುಸುಕುದಾರಿ ಪ್ರತ್ಯಕ್ಷ ಆಗ್ತಾನೆ. ಆತ ಈ ಸೌಜನ್ಯ ಪರ ಹೋರಾಟಗಾರರ ಭೇಟಿ ಮಾಡ್ತಾನೆ. ತಿಮ್ರೋಡಿಯವರನ್ನ ಭೇಟಿ ಮಾಡ್ತಾನೆ, ಮಠಣ್ಣವರ ಭೇಟಿ ಮಾಡ್ತಾನೆ, ವಿಠಲ್ ಗೌಡ್ರನ್ನ ಭೇಟಿ ಮಾಡ್ತಾನೆ, ಎಲ್ಲರನ್ನು ಭೇಟಿ ಮಾಡ್ತಾನೆ. ಭೇಟಿ ಮಾಡುವ ಮೂಲಕ ಅವ್ರ ಹತ್ರ ಹೇಳ್ತಾನೆ, ನಾನು ಧರ್ಮಸ್ಥಳದಲ್ಲಿ ಕೆಲಸ ಮಾಡ್ತಾ ಇದ್ದೆ. ಆ ಸಂದರ್ಭದಲ್ಲಿ ನನ್ನಿಂದ ಹೆಣವನ್ನ, ಹಲವು ಅನಾಮಧೇಯ ಹೆಣಗಳನ್ನ ಅಂತ್ಯಕ್ರಿಯೆನೋ ಹುಗಿಸಿ ಹಾಕೋದು ಮಾಡಲಾಯಿತು ಅಂತ ಹೇಳ್ತಾನೆ. ಹಾಗೆ ಆತ ಹೇಳಿದ್ದಕ್ಕೆ ದಾಖಲೆಗಳಿವೆ. ಅದೇ ರೀತಿ ನ್ಯಾಯಾಲಯದ ಮುಂದೆ ಹೋಗಿ ಆತ 183 ಸ್ಟೇಟ್ಮೆಂಟ್ ಮಾಡ್ತಾನೆ. ಆ ಸ್ಟೇಟ್ಮೆಂಟ್ ನಲ್ಲೂ ಕೂಡ ಅವನು ಇದೇ ಮಾತನ್ನ ಹೇಳ್ತಾನೆ. ನ್ಯಾಯಾಲಯದ ಮುಂದೆ ಮೊದಲು ನೀಡುವ ಸ್ಟೇಟ್ಮೆಂಟ್ ಮಹೇಶ್ ಶೆಟ್ಟಿ ತಿಮರೋಡಿಯವರ ರೆಕಾರ್ಡೆಡ್ ಆದಂತಹ ಹೇಳಿಕೆಗಳು, ಎಲ್ಲದರಲ್ಲೂ ಕೂಡ ಆತ ಒಂದೇ ರೀತಿ ಮಾತನಾಡ್ತಿರ್ತಾನೆ. ಅದು ಸಾವಿರಾರು ಹೆಣನೋ ನೂರಾರು ಹೆಣಗಳನ್ನ ನಾನು ಹೂತಿದ್ದೇನೆ ಅನ್ನೋದು ಆತನ ಹೇಳಿಕೆ. ಆದರೆ ಇದ್ದಕ್ಕಿದ್ದ ಹಾಗೆ ಒಂದು ದಿನ ಯಾವಾಗ SIT ರಚನೆ ಆಗುತ್ತೆ, SIT ರಚನೆ ಆದ ಮೇಲೆ ತನಿಖೆ ಪ್ರಾರಂಭ ಆಗುತ್ತೆ, SIT ಅಧಿಕಾರಿಗಳ ಕೈಯಲ್ಲಿ ಚಿನ್ನಯ್ಯ ಸಿಗ್ತಾನೆ. ಆಗ ಆತನ ನಡವಳಿಕೆ ಬದಲಾಗ್ತಾ ಹೋಗುತ್ತೆ. ಮೊದಲು ಬಂಗ್ಲೆಗೂಟದಲ್ಲಿ ಎಲ್ಲೆಲ್ಲಿ ತಾನು ಹೆಣವನ್ನು ಹೂತಿದ್ದೇನೆ ಅಂತ ಹೇಳಿದ್ನೋ ಆ ಜಾಗವನ್ನ ಆತ ತೋರಿಸಿದಾಗ ಅನುಮಾನಗಳು ಪ್ರಾರಂಭ ಆಗ್ತವೆ. ಆತ ಉದ್ದೇಶಪೂರ್ವಕವಾಗಿ ಹೆಣಗಳಿಲ್ಲದ ಸ್ಥಾನವನ್ನು ತೋರಿಸ್ತಾ ಇದ್ದಾನ ಅನ್ನೋದು. ಆಗ್ಲೇ ಆತ ಬದಲಾಗಿರಬೇಕು ಅನ್ನುವ ಸಂಶಯ ಕೆಲವರಿಗೆ ಬರೋಕ್ ಪ್ರಾರಂಭ ಆಗುತ್ತೆ. ನಂತರ ಅದೊಂದು ಸುದೀರ್ಘ ಕಥೆ. ಯಾವುದೇ ಸಿನಿಮಾದ ಕಥೆಗೆ ಅದು ಬೇರೆಯಾಗಿಲ್ಲ. ಹಲವು ತಿರುವುಗಳು. ಆತ ಶಿವಮೊಗ್ಗ ಜೈಲಲ್ಲಿ ಇರುವ ಹೊತ್ತಿಗೆ ಇನ್ನೊಂದು ಕಡೆ ಮೀಡಿಯಾ ಟ್ರಯಲ್ ಪ್ರಾರಂಭ ಆಗುತ್ತೆ. ಮೊದಲು ಚಿನ್ನಯ್ಯ ನೀಡಿದ ಹೇಳಿಕೆಯನ್ನ ಅದು ಸುಳ್ಳು ಅಂತ ಸಾಬೀತುಪಡಿಸುವುದಕ್ಕೆ ಮಾಧ್ಯಮಗಳು ಯತ್ನ ಮಾಡೋದು ಪ್ರಾರಂಭ ಮಾಡ್ತವೆ. ಆತ ದುಷ್ಟ, ಸುಳ್ಳು ಹೇಳುವವನು ಅನ್ನೋದನ್ನ ಸಾಬೀತುಪಡಿಸುವ ಯತ್ನ ಮಾಧ್ಯಮಗಳಿಂದ ಪ್ರಾರಂಭ ಆಗುತ್ತೆ. ಒಂದು ಕಡೆ SIT ಟ್ರಯಲ್, ಇನ್ನೊಂದು ಕಡೆ ಮಾಧ್ಯಮ ಟ್ರಯಲ್. ಆತನ ಇಬ್ಬರು ಹೆಂಡಂದಿರನ್ನ ಮಾಧ್ಯಮದವರು ಭೇಟಿ ಮಾಡ್ತಾರೆ. ಹಾಗೂ ಯಾರ್ಯಾರು ಸಾಕ್ಷಿದಾರರು ಬರ್ತಾರೋ ಅವ್ರನ್ನ ಎತಕ್ಕ ಬಂದು ಕಾರ್ನಲ್ಲಿದ್ದು ಅವ್ರ ಬಾಯಿನಲ್ಲಿ ಹೇಳ್ಸಕ್ ಮಾಡ್ತಾರೆ. ಅವ್ರದ್ದೆಲ್ಲ ಉದ್ದೇಶ ಒಂದೇ ಆಗಿರುತ್ತೆ, ಅದು ಚಿನ್ನಯ್ಯನ ಹೇಳಿಕೆ ಸುಳ್ಳು, ಇದೊಂದು ಬುರುಡೆ ಪ್ರಕರಣ. ಈ ಬುರುಡೆ ಅನ್ನುವ ನಾಮಧೇಯವನ್ನ ಮಾಧ್ಯಮಗಳು ಕೊಡ್ತವೆ. ಯಾಕೆಂದ್ರೆ ಬುರುಡೆ ಅಂದ್ರೆ ಸುಳ್ಳು ಅಂತ. ಅಂದ್ರೆ ತನಿಖೆ ನಡೆಯುವುದಕ್ಕಿಂತ ಮೊದಲೇನೆ ಇದು ಸುಳ್ಳು ಅನ್ನುವ ತೀರ್ಮಾನಕ್ಕೆ ಮಾಧ್ಯಮ ಬಂದಿರುತ್ತೆ. ಚಿನ್ನಯ್ಯ ಹೇಳಿದ್ದು ಸುಳ್ಳು, ಇದು ಧರ್ಮಸ್ಥಳದ ಧರ್ಮಸ್ಥಳ ಏನಿದೆ ಆ ಧರ್ಮಸ್ಥಳದನ್ನ ಹೆಸರು ಕೆಡಿಸುವಂತ ಒಂದು ಯತ್ನ, ಇದು ವೀರೇಂದ್ರ ಹೆಗಡೆ ಕುಟುಂಬದವರ ಹೆಸರನ್ನ ಹಾಳು ಮಾಡುವುದಕ್ಕೆ ಇದು ನಡೆಸ್ತಿರುವ ಯತ್ನ ಅನ್ನುವ ತೀರ್ಮಾನಕ್ಕೆ ಮಾಧ್ಯಮ ತನಿಖೆ ನಡೆಯುವುದಕ್ಕಿಂತ ಮೊದಲೇ ಬಂದ್ಬಿಡುತ್ತೆ. ಪ್ರಾಯಶಃ ವಿಶ್ವದ ಯಾವುದೇ ರಾಷ್ಟ್ರದಲ್ಲಿ ಮಾಧ್ಯಮ ಈ ರೀತಿ ವರ್ತನೆ ಮಾಡಿದ ಇನ್ನೊಂದು ಉದಾಹರಣೆ ಸಿಗಲಾರದು. ಅಟ್ಲೀಸ್ಟ್ ಕನಿಷ್ಠ ತನಿಖಾ ವರದಿ ಬರುವವರೆಗೆ ಈ ಮಾಧ್ಯಮಗಳು ಈ ಮೀಡಿಯಾ ಟ್ರಯಲ್ ಅನ್ನ
ಯೂಶುವಲಿ ಎಲ್ಲೂ ಮಾಡಲ್ಲ. ಅದು ಇಂಡಿಯಾದಲ್ಲಿ ಮಾತ್ರ ಈ ಮೀಡಿಯಾ ಟ್ರಯಲ್ ಇಂಥ ಸಂದರ್ಭದಲ್ಲಿ ನಡೆಯೋದು. ಅದು ನಡೀತಾ ಹೋಗುತ್ತೆ. ಸೊ ಒಂದೊಂದೇ ರೀತಿಯಲ್ಲಿ ಚಿನ್ನಯ್ಯನ ಕುಟುಂಬ ಇದೆಯಲ್ಲ, ಇದೆಲ್ಲ ಸಾಕಪ್ಪ ನಮಗೆ ಅನ್ನಿಸುವಂತ ಸ್ಥಿತಿಗೆ ಬರ್ತಾರೆ. ಇದು ಒಂದು ಹಂತ. ಅಲ್ಲಿಯವರೆಗೆ ಮಾಧ್ಯಮ ಸಂಪೂರ್ಣವಾಗಿ ಚಿನ್ನಯ್ಯನ ಹೇಳಿಕೆ ಸುಳ್ಳು ಅನ್ನುವ ಒಂದು ತೀರ್ಮಾನದ ಬಂದು ಆ ಹೇಳಿಕೆಯನ್ನ ಅಲ್ಲಗಳೆಯುವ ಕೆಲಸವನ್ನ ಮಾಡ್ತಾ ಮಾಡ್ತಾ ಹೋಗ್ತವೆ. ಚಿನ್ನಯ್ಯ ಜೈಲಿಗೆ ಹೋಗ್ತಾನೆ. ಆತ ಜೈಲಿಂದ ಬಂದ ಮೇಲೆ ಇದ್ದಕ್ಕಿದ್ದ ಹಾಗೆ ಪ್ರಕರಣಕ್ಕೆ ಇನ್ನೊಂದು ತಿರುವು ಪಡ್ಕೊಳ್ಳಕ್ ಪ್ರಾರಂಭ ಆಗುತ್ತೆ. ಆದರೆ SIT ತನಿಖೆಯ ಬಗ್ಗೆ ಕುತೂಹಲ ಮೂಡುವಂತಹ ಬೆಳವಣಿಗೆಯೂ ಆಗಿರುತ್ತೆ. SIT ಏನು ಬಂಗ್ಲೆಗುಡ್ಡದಲ್ಲಿ ಸಿಕ್ಕಂತಹ ಅಸ್ಥಿಗಳನ್ನ, ಎಲುಬುಗಳನ್ನ ಕಳಿಸಿರುತ್ತೆ FSLಗೆ. FSL ವರದಿ ಆಘಾತಕರವಾದ ಕೆಲವೊಂದು ಅಂಶಗಳನ್ನ ವರದಿಯಲ್ಲಿ ಹೇಳಿರುತ್ತೆ. ಒಂದು ಮೂಲದ ಪ್ರಕಾರ ಸುಮಾರು 1000 ಪುಟಗಳ ಒಂದು ವರದಿಯನ್ನ SIT ಸಿದ್ಧಪಡಿಸ್ತಾ ಇರುತ್ತೆ. ಮತ್ತೆ ಇದು ಕೆಲವರ ತೊಡೆ ನಡುಕಕ್ಕೆ ಕಾರಣ ಆಗುತ್ತೆ. ಇದಾದ ಮೇಲೆ ಹೊರಗಡೆ ಬಂದ ಚಿನ್ನಯ್ಯ ಎಲ್ಲಿ ಹೋದ? ಆಕ್ಚುಲಿ ಮಾಧ್ಯಮ ತನಿಖಾ ಪತ್ರಿಕೋದ್ಯಮದಲ್ಲಿ ಮಾಡಬೇಕಾದಂತಹ ಕೆಲಸ ಅಂತಂದ್ರೆ ಚಿನ್ನಯ್ಯ ಎಲ್ಲಿ ಹೋದ. ಯಾಕೆಂದ್ರೆ ಇದ್ದಕ್ಕಿದ್ದ ಹಾಗೆ ಒಬ್ಬ ವ್ಯಕ್ತಿ ತನ್ನ ಹೇಳಿಕೆಯನ್ನ ಬದಲಿಸ್ತಾನೆ ಅಂತಾದ್ರೆ ಅದಕ್ಕಿರಬಹುದಾದ ಕಾರಣಗಳು ಯಾವುದು? ಒಂದು, ಯಾರದೋ ಒತ್ತಡಕ್ಕೆ ಒಳಗಾಗಿ ಅವರ ಹೇಳಿಕೆಯನ್ನ ಬದಲಿಸಬೇಕು. ದ ಫಸ್ಟ್ ಮ್ಯಾನ್. ಆ ಒತ್ತಡ ಯಾವ ರೀತಿ ಇರಬಹುದು ಅಂದ್ರೆ ಅವರ ಕುಟುಂಬ ಏನಿದೆ, ಕುಟುಂಬನೇ ಅಪಾಯದಲ್ಲಿ ಇರಬಹುದಾದ ವಾತಾವರಣವನ್ನ ಸೃಷ್ಟಿಸಿರಬಹುದು. ಆತ ಭಯಗ್ರಸ್ತನಾಗಿ ತನ್ನ ಹೇಳಿಕೆಯನ್ನ ಬದಲಾಯಿಸಿರಬಹುದು ಅನ್ನುವ ಒಂದು ಸಣ್ಣ ಸಂಶಯ ಮಾಧ್ಯಮಕ್ಕೆ ಬರ್ಬೇಕಲ್ವ. ಆ ಸಂದರ್ಭದಲ್ಲಿ ಮಾಧ್ಯಮ ಮಾಡಬೇಕಾದ ಕೆಲಸ ಅಂದ್ರೆ ಚಿನ್ನಯ್ಯ ಎಲ್ಲಿ ಹೋದ, ಆತ ಇದ್ದುದು ಯಾರ ಗೆಸ್ಟ್ ಹೌಸ್ ನಲ್ಲಿ, ಆತನನ್ನ ಸಾಕಿ ಸಲಹತಾ ಇರುವವರು ಯಾರು, ಈ ತನಿಖೆಯನ್ನ ಮಾಧ್ಯಮ ಮಾಡಬೇಕಾಗಿತ್ತು. ಆ ತನಿಖೆಯನ್ನು ಮಾಡಲ್ಲ. ಈ ನಡುವೆ SIT ತನ್ನ ತನಿಖೆಯನ್ನ ಬಹಳ ಗಂಭೀರವಾಗಿ ಮುಂದುವರಿಸುತ್ತೆ, ಥ್ಯಾಂಕ್ಸ್ ಟು ಪ್ರಣವ್ ಮೊಹಂತಿ ಅವರು. ಸೊ ಅವರು ಕೊಟ್ಟಂತ ನ್ಯಾಯಾಲಯಕ್ಕೆ ಸಲ್ಲಿಸಿದಂತ ವರದಿ ಏನಿದೆ, ಆ ವರದಿಯ ಬಗ್ಗೆ ಬೇರೆ ಬೇರೆ ರೀತಿಯ ಚರ್ಚೆಗಳು ಪ್ರಾರಂಭ ಆಗ್ತವೆ. ಆ ವರದಿಯಲ್ಲಿ ಏನಿದೆ ಅಂತ ಕೆಲವು ಅಂಶಗಳು ಲೀಕ್ ಆಗ್ತವೆ. ಅದರಲ್ಲಿ ಒಂದು ಬಂಗ್ಲೆಗುಡ್ಡದಲ್ಲಿ ಸಿಕ್ಕಂತ ಅಸ್ಥಿ ಏನಿದೆ ಅದು ಒಬ್ಬಿಬ್ಬರದಲ್ಲ, 100 ಜನರದ್ದು ಅನ್ನುವ ಅನುಮಾನ SIT ವರದಿಯಲ್ಲಿರುತ್ತೆ. ಅದರ ಜೊತೆಗೆ ಅಲ್ಲಿ ಅಸುನೀಗಿದವರು ಏನಿದ್ದಾರೆ, ಅದು ಬಹಳಷ್ಟು ಅಸ್ಥಿಗಳನ್ನ ಗಮನಿಸಿದಾಗ ಅದು ಸಹಜ ಸಾವಿನ ಶವ, ಅದರಿಂದ ಇರುವ ಅಸ್ಥಿ ಅಲ್ಲ ಅಥವಾ ಎಲುಬಲ್ಲ. ಆ ಸಾವಿಗೆ ಬೇರೆ ಕಾರಣ ಇರಬೇಕು ಅಂತ. ಸೊ ಅದರ ಜೊತೆಗೆ ಅಲ್ಲಿ ಸಿಕ್ಕಂತಹ ಅಸ್ಥಿಗಳನ್ನ ಗಮನಿಸಿದಾಗ ಮಹಿಳೆಯರ ಅಸ್ಥಿನೂ ಇತ್ತು ಅನ್ನುವ ವರದಿ ಇದೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಈ ವರದಿ ಏನಿದೆ ಬಹಿರಂಗ ಆಗಲ್ಲ. ಈ ವರದಿಯ ಒಂದು ಪ್ರತಿ ಚೀಫ್ ಸೆಕ್ರೆಟರಿ ಶಾಲಿನಿ ರಜನೀಶ್ ಅವ್ರ ಕೈಲಿ ಹೋಗುತ್ತೆ. ಅವರು ಬಹಿರಂಗ ಪಡಿಸಲ್ಲ, ಸರ್ಕಾರನು ಬಹಿರಂಗ ಪಡಿಸಲ್ಲ. ಆ ವರದಿಯನ್ನ ಮುಚ್ಚಿ ಇಡುವ ಯತ್ನ ಪ್ರಾರಂಭ ಆಗುತ್ತೆ. ಆವಾಗಲೇ ಕೆಲವರಿಗೆ ಪ್ರಾರಂಭವಾದ್ದು ಆತಂಕ. ಆ ವರದಿಯಲ್ಲಿ ಏನಿದೆ, ಹೌ ಟು ಡೂ ಇಟ್, ಏನು ಅಂತ. ಅದರ ನಡುವೆ ಇನ್ನೊಂದು ಮೂಲಗಳ ಪ್ರಕಾರ ಈ UDR ಸಂಬಂಧಪಟ್ಟಾಗ ಅನ್ಐಡೆಂಟಿಫೈಡ್ ಡೆತ್ ರಿಪೋರ್ಟ್ಸ್ ಏನಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ SIT ಪೊಲೀಸರು ತನಿಖೆಯನ್ನ ಪ್ರಾರಂಭ ಮಾಡಿದ ಮೇಲೆ ಮತ್ತೆ ಹೊಸದಾಗಿ 14 ಪ್ರಕರಣಗಳು ದಾಖಲಾಗಿವೆ ಅನ್ನುವ ವರದಿ ಬಗ್ಗೆ ನಿಖರ ಮಾಹಿತಿ ಹೊರಗಡೆ ಬಂದಿಲ್ಲ. ಹಾಗಿದ್ರೆ ಆ 14 ಹೊಸ UDR ಪ್ರಕರಣಗಳಿವೆ, ಅದನ್ನ ತನಿಖೆ ಪೊಲೀಸರು ಏನ್ ಮಾಡ್ತಿದ್ದಾರೆ. ಸೊ ಇಡೀ ಪ್ರಕರಣ ಏನಿದೆ ಅದು ಹೆಣಹೂತ ಪ್ರಕರಣ ಮತ್ತು ಹೆಣ ಸಾಗಾಟ ಮಾಡಿದ ಪ್ರಕರಣ, ಬುರುಡೆ ಪ್ರಕರಣ ಅಲ್ಲ. ಇದನ್ನ ಬುರುಡೆ ಪ್ರಕರಣ ಅಂತ ಯಾರು ಅದನ್ನು ತಿರುಚಿದ್ದಾರೆ ಮಾಧ್ಯಮದವರು, ಅವರಿಗೆ ಬುರುಡೆ ಸರಿ ಇಲ್ಲ, ಬುರುಡೆ ಇಲ್ಲ, ಒಳಗಡೆ ಏನು ಇಲ್ಲ. ಸೊ ಒಂದು ಹೆಣಹೂತ ಪ್ರಕರಣದಲ್ಲಿ ಇರಬೇಕಾದ ಪ್ರಶ್ನೆ ನಾನು 2-3 ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದು. ಮೊದಲನೇದಾಗಿ ಈಗೇನು ಚಿನ್ನಯ್ಯ ಈಗ ನ್ಯಾಯಾಲಯದ ಮುಂದೆ ಏನೋ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾನೆ, ಒಂದು ಅಫಿಡವಿಟ್ ಕೊಟ್ಟಿದ್ದಾನೆ. ಅದು ಆತ ಮೊದಲ ಕೊಟ್ಟ ಹೇಳಿಕೆಗೆ ವ್ಯತಿರಿಕ್ತವಾಗಿ ವಿರೋಧವಾಗಿದೆ. 183 ಪ್ರಕಾರ ಅವನು ಕೊಟ್ಟ ಹೇಳಿಕೆಗೂ ಈಗ ಆತ ಕೊಟ್ಟ ಹೇಳಿಕೆಗೂ ಒಂದು ಟರ್ನ್ ಇದೆ. ಇಲ್ಲಿರುವುದ ಪ್ರಶ್ನೆ ಏನು, ನೀವು ಆತ 183
ಕಲಂ ಪ್ರಕಾರ ನ್ಯಾಯಾಲಯದ ಮುಂದೆ ಕೊಟ್ಟಂತ ಹೇಳಿಕೆಯನ್ನ ಸುಳ್ಳು ಅಂತ ಸಾಬೀತುಪಡಿಸೋದಕ್ಕೆ ಏನ್ ಮಾಧ್ಯಮಗಳು ಟ್ರೈ ಮಾಡಿದ್ವು. ಈಗ ಆತ ಹೊಸದಾಗಿ ನ್ಯಾಯಾಲಯದ ಮುಂದೆ ಏನು ಅಫಿಡವಿಟ್ ಕೊಡ್ತಾನೆ, ಅದು ಸತ್ಯ ಅನ್ನುವ ಒಂದು ತೀರ್ಮಾನಕ್ಕೆ ಮಾಧ್ಯಮ ಬಂದ್ಬಿಟ್ಟಿತ್ತು. ನಿನ್ನೆಯಿಂದ ನೀವು ಮೇನ್ ಸ್ಟ್ರೀಮ್ ಮೀಡಿಯಾವನ್ನ ನೋಡ್ತಾ ಇದ್ರೆ ಸ್ಫೋಟಕ ಮಾಹಿತಿ ಬಹಿರಂಗ, ಇದರ ಹಿಂದೆ ಏನು ಮಾಡಿದ್ರು ಗೊತ್ತಾ, ಪ್ರಕಾಶ್ ರೈ ಫೋನ್ ಮಾಡಿದ್ರಂತೆ. ನಿಮ್ಮ ಅಜ್ಜಿದು ಪಿಂಡ ಅಂತ ಹೇಳ್ತೀನಿ ಇವರಿಗೆ. ಏನ್ ಹೇಳಿ, ನಿಮ್ಮ ಅಜ್ಜಿನ ಪಿಂಡ ಇದು ಮಾಧ್ಯಮದವ್ರದ್ದು. ಯಾರಿಗೋ ಫೋನ್ ಮಾಡಿದ್ರು, ಅದ್ರ ಜೊತೆಗೆ 200 ಕೋಟಿ ರೂಪಾಯಿ ವ್ಯವಹಾರ ಅಂತ ಚಿನ್ನಯ್ಯ ಹೇಳ್ದ ಅಂತ ಹೇಳಿ. ಅದು 200 ಕೋಟಿ ವ್ಯವಹಾರ ಅಂತ ಅವನಿಗೆ ಈಗ ಜ್ಞಾನೋದಯ ಆಯ್ತಾ? ಮೊದಲಿಲ್ವಾ ಅವನಿಗೆ? ಮೊದಲಿದ್ರೆ ಯಾಕೆ ಹೇಳಿಲ್ಲ ಅವನು? 200 ಕೋಟಿ ವ್ಯವಹಾರ ಯಾರು ಮಾಡಿದ್ರು, ಯಾರು 200 ಕೋಟಿ ರೂಪಾಯಿ ಕೊಟ್ರು ಹೇಳ್ಬೇಕಲ್ವಾ? ಅಟ್ಲೀಸ್ಟ್ ಪ್ಲಾಂಟ್ ಮಾಡೋರಿಗಾರು ಬುದ್ಧಿ ತಲೆ ಬೇಕಲ್ರಿ. ನಂಬುವಂತ ಸುದ್ದಿ ಯಾರು ಪ್ಲಾಂಟ್ ಮಾಡಿಸ್ಬೇಕು ಅಂತ ಹೇಳಿಸ್ಬೇಕು. ಪಾಪ ಅವ್ನು ಯಾರು ಗೆಸ್ಟ್ ಹೌಸ್ ನಲ್ಲಿ ಇದ್ದ ನಾನು ಹೇಳಕ್ ಹೋಗಲ್ಲ, ಯಾರು ಅವ್ನ ರಕ್ಷಣೆ ಮಾಡ್ತಿದ್ರು ನಾನು ಹೇಳಕ್ ಹೋಗಲ್ಲ. ಆತನನ್ನ ಯಾರು ಇಟ್ಕೊಬಿಟ್ಟು ಅವನನ್ನ ಈ ರೀತಿ ರೆಡಿ ಮಾಡಿ ನ್ಯಾಯಾಲಯದ ಮುಂದೆ ಹೇಳಿಕೆ ಕೊಡ್ಸಿದ್ರು ನಾನು ಹೇಳಕ್ ಹೋಗಲ್ಲ. ಸೊ ಇದು ಷಡ್ಯಂತ್ರ ಆಗಿದ್ರೆ ಮಟ್ಟಣ್ಣನವ್ರನ್ನ, ಮಹೇಶ್ ಶೆಟ್ಟಿ ತಿಮ್ರೂಡಿ ಅವ್ರನ್ನೆಲ್ಲ ಬಡದು ಒಳಗಾಕಿ ನೋ ಇಶ್ಯೂ. ಆದ್ರೆ ನನಗೆ ಬೇಕಾದ ಉತ್ತರ ಅಂದ್ರೆ ಅಲ್ಲಿ ಸಿಕ್ಕಿರುವಂತ ಹೆಣಗಳೇನಿವೆಯಲ್ಲ, ಅವರು ಹೆಣ ಆಗುವುದಕ್ಕೆ ಕಾರಣ ಯಾರು? ಆ ಸಾವಿಗೆ ನ್ಯಾಯವನ್ನ ಕೊಡಿಸಿದೇನೆ ನೀವು ಮುಂದುವರಿಯೋಕ್ ಸಾಧ್ಯ ಇಲ್ಲ. 74 UDR ರಿಪೋರ್ಟ್ಗಳಿವೆಯಲ್ಲ, ಅದು ಯಾಕೆ? ಅದ್ರ ಜೊತೆಗೆ ಪೋಸ್ಟ್ ಮಾರ್ಟಮ್ ಸಂಬಂಧಪಟ್ಟಾಗ ಸಿಕ್ಕಲ್ಲ ಹೆಣಗಳು, ಪಂಚಾಯಿತಿಯಲ್ಲಿ ಸಿಕ್ಕ ದಾಖಲೆ. ಆ ಹೆಣಗಳು ಇದ್ದಕ್ಕಿದ್ದಾಗ ಮಂಗಳೂರಿನ KS ಹೆಗಡೆ ಆಸ್ಪತ್ರೆಗೆ ಹೋಗೋದು, ಅಲ್ಲೊಬ್ಬ ಡಾಕ್ಟರ್ ಇರೋದು, 15 ದಿವಸ 17 ಗಂಟೆ ಹೆಣ ಇಟ್ಕೊಂಡಿರೋದು, ಅದಕ್ಕೆ ಪಂಚಾಯಿತಿ ದುಡ್ಡು ಕೊಡದೆ ಇರೋದು. ಯಾಕೆಂದ್ರೆ ಯಾವುದೇ ಅನ್ಐಡೆಂಟಿಫೈಡ್ ಹಣ ಇದ್ರೆ ಅದನ್ನ ಪಂಚಾಯಿತಿ ದುಡ್ಡು ಕೊಟ್ಟು ಗೌರ್ಮೆಂಟ್ ಸರ್ಕಾರಿ ಆಸ್ಪತ್ರೆ ಎಲ್ಲಾದ್ರೂ ಪೋಸ್ಟ್ ಮಾರ್ಟಮ್ ಮಾಡಬೇಕು. KS ಹೆಗಡೆ ಆಸ್ಪತ್ರೆಗೆ ತಗೊಂಡು ಹೋಗಲು ಪೋಸ್ಟ್ ಮಾರ್ಟಮ್. ಇದು ಹೆಣ ಸಾಗಿಸಿದ ಪ್ರಕರಣ. ಹೆಣ ಸಿಕ್ಕಿದ್ದು ಧರ್ಮಸ್ಥಳದಲ್ಲಿ, ಅಲ್ಲಿ ಎಲ್ಲೂ ಸರ್ಕಾರಿ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗ್ದೇನೆ ಅದನ್ನ ಮಂಗಳೂರಿಗೆ ತಗೊಂಡು ಹೋಗಿ ಅಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿಸಿ ಯಾವತ್ತಿಂದ ಯಾವತ್ತೋ ವರದಿ ಕೊಡ್ತಾರೆ. ಅಂದ್ರೆ ಇದ್ರ ಹಿಂದಿರುವ ಸತ್ಯ ಯಾವುದು ಅನ್ನೋದನ್ನ SIT ಹೊರಗೆ ಹಾಕ್ಬೇಕು. ಏನು ಮಾಧ್ಯಮ ಇದ್ರ ಬಗ್ಗೆ ಕೆಲಸ ಮಾಡಬೇಕು ಅಲ್ವಾ? ಅದನ್ನ ಬಿಟ್ಟು ಯಾವುದೇ ಒಂದು ಪ್ರಕರಣ ತನಿಖೆ ಮುಗಿಯುವುದಕ್ಕಿಂತ ಮೊದಲು ನ್ಯಾಯಾಲಯದಲ್ಲಿ ಕೊಟ್ಟಂತ ಯಾರೋ ಒಬ್ಬ ಆರೋಪಿತನೋ ಆಪಾದಿತನೋ ಕೊಟ್ಟಂತ ಸ್ಟೇಟ್ಮೆಂಟ್ ಏನಿದೆ ಅದೇ ಸತ್ಯ ಅನ್ನುವ ತೀರ್ಮಾನಕ್ಕೆ ನ್ಯಾಯಾಲಯ ಹೆಂಗ್ ಬರುತ್ತೆ? ಬೇರೆ ಬೇರೆ ಚಾನೆಲ್ ಇರುವಂತವ್ರು ಅವರ ಸರ್ನೇಮ್ಗಳ ಬಗ್ಗೆ ಮಾತನಾಡಲ್ಲ, ಅವರು ಯಾರ ರಕ್ಷಣೆಗೆ ನಿಂತಿದ್ದಾರೆ ಹೇಗೆ? ನಿನ್ನೆ ಒಂದು ಚಾನೆಲ್ ನಲ್ಲಿ ನೋಡ್ತಾ ಇದ್ದೆ ನಾನು, ಸ್ಫೋಟಕ ಮಾಹಿತಿ ಬಹಿರಂಗ, ಇದರ ಹಿಂದಿದ್ದಾರೆ. ಯಾವನ್ರಿ ಹೇಳಿದ್ದು? ಯಾವನೊಬ್ಬರು ದೂರು ಕೊಡ್ತಾನೆ, ನಾಳೆ ಹೇಳ್ತಾರಪ್ಪ. ಯಾರೋ ಒಬ್ಬ ಆಂಕರ್ ಬಗ್ಗೆ ಹೇಳ್ತಾರೆ, ಒಂದು ದೂರು ಕೊಡ್ತಾರೆ, ಸತ್ಯ ಅಂದ್ಬಿಡ್ತೀರಾ? ಆ ಆಂಕರ್ ಹಿಂಗ್ ಮಾಡ್ದ ಅಂತ ಹೇಳ್ತಾರೆ, ಇನ್ನೊಂದು ಹೇಳ್ತಾರೆ ಯಾವ್ದೋ ಆಂಕರ್ ಪ್ರೀ ಪ್ಲಾನ್ಡ್ ಆಗಿ ಕೂತ್ಕೊಂಡು ಬೈಯಿ ಅಂತ ಹೇಳ್ದ, ಆದ್ರಿಂದ ಚಾನಲ್ ಮುಂದೆ ಬೈಯೋಣ ಅಂತ ಹೇಳ್ದ ಅಂತ ಹೇಳಿ ಯಾರೋ ಬಂದು ಹೇಳ್ತಾರೆ, ಇಶ್ಯೂಗಳಾಗ್ತವೆ. ಸತ್ಯ ಅನ್ನೋದು ಯಾವ್ದು ಸತ್ಯ? ಅಂದ್ರೆ ಒಂದು ಆರೋಪವನ್ನೇ ಸತ್ಯವನ್ನಾಗಿ ಬದಲಿಸಿ ಅದು ಸತ್ಯ ಅನ್ನುವಂತ ಪ್ರಚುರ ಪಡಿಸ್ತಾರೆ ಅಂತಾದ್ರೆ ಅದು ಮಾಧ್ಯಮದ ಘನತೆ ಗಾಂಭೀರ್ಯವನ್ನ ನಾಶಪಡಿಸಿದೆ ಅಂತ ಅರ್ಥ. ಅದು ಇನ್ಯಾರದೋ ಎಂಜಿಲು ಹಣಕ್ಕಾಗಿ ಮಾಧ್ಯಮ ಕೆಲಸ ಮಾಡ್ತಿದೆ ಅಂತ ಅರ್ಥ. ಅದರ ಜೊತೆಗೆ ಈ ಚಿನ್ನಯ್ಯ ಅನ್ನುವ ನಿಗೂಢ ವ್ಯಕ್ತಿಯ ಮುಸುಕಿದೆಯಲ್ಲ, ಆ ಮುಸುಕನ್ನ ತೆಗೆಯಬೇಕಾದಂತಹ ಮಾಧ್ಯಮ ಆತ ಮುಸುಕು ಹಾಕಿಕೊಂಡು ಇರುವ ಹಾಗೆ ಮತ್ತು ಅವನ 2 ವಿಭಿನ್ನ ಹೇಳಿಕೆಗಳನ್ನ ತಮಗೆ ಯಾವುದು ಬೇಕೋ ಅದನ್ನ ಬಳಸಿಕೊಂಡು ಇನ್ನೊಂದು ಹೇಳಿಕೆಯನ್ನ ತಮಗೆ ಅನ್ನ ಹಾಕುವ ಅನ್ನದಾತರ ಋಣಕ್ಕಾಗಿ ಆ ಹೇಳಿಕೆಯನ್ನ ಸುಳ್ಳು ಅಂತ ಹೇಳಿ ಪ್ರಚುರಪಡಿಸು ಅಲ್ವಾ? ಈಗ 2 ದಿನದಿಂದ ಇದೇ ನಡೀತಾ ಇರೋದು. ಆದ್ರೆ ವಾಟ್ ಐ ಬಿಲೀವ್, ಚಿನ್ನಯ್ಯ ಇದಾನಲ್ಲ, ಚಿನ್ನಯ್ಯನ ಮುಸುಕನ್ನ ತೆಗೆಯುವ ಕೆಲಸ ಆಗ್ಬೇಕು. ಆ ಮುಸುಕು ಯಾವಾಗ ಪ್ರಾರಂಭ ಆಗ್ಬೇಕು ಅಂದ್ರೆ ಆತ ಇದ್ದಕ್ಕಿದ್ದ ಹಾಗೆ ಧರ್ಮಸ್ಥಳದಲ್ಲಿ ಪ್ರತ್ಯಕ್ಷ ಆದದ್ದು 2 ವರ್ಷದ ಹಿಂದೆ. ಈ ಸೌಜನ್ಯ ಹೋರಾಟಗಾರರನ್ನ ನೋಡಿದ್ದು, ಅವನಲ್ಲೆಲ್ಲ ನೀಡಿದ ಹೇಳಿಕೆಗಳು, ಹಾಗೇನೆ ಅದಾದ ಮೇಲೆ ಆತ ಪೊಲೀಸ್ ಕಸ್ಟಡಿಗೆ ಹೋಗಿದ್ದು, ಅಲ್ಲಿ ಹೇಳಿಕೆಯನ್ನು ಬದಲಿಸಿದ್ದು. ವಾಯ್ ಅಲ್ಲಿ ಕೋರ್ಟ್ನಿಂದ ಬಿಡುಗಡೆ ಆದ ಮೇಲೆ ಅವನನ್ನ ಸಾಕುತ್ತಿರುವವರು ಯಾರು? ಅವನಿಗೆ ಅನ್ನ ಹಾಕುತ್ತಿರುವವರು ಯಾರು? ಅವನಿಗೆ ಈ ರೀತಿ ನ್ಯಾಯಾಲಯದ ಮುಂದೆ ಹೇಳಿಕೆ ಕೊಡು ಅಂತ ಹೇಳಿ ಕೊಡಿಸ್ತಾ ಇರುವವರು ಯಾರು? ಸೌಜನ್ಯ ಹೋರಾಟಗಾರರ ಮೇಲೆ ಆರೋಪ ಮಾಡು ಅಂತ ಹೇಳ್ತಾ ಇರುವವರು ಯಾರು? 200 ಕೋಟಿ ರೂಪಾಯಿ ಅಂತ ಹೇಳುವರೆ 200 ಯಾಕದು? 250 ಯಾಕಲ್ಲ? 150 ಯಾಕಲ್ಲ? 100 ಕೋಟಿ ಯಾಕಲ್ಲ? 1000 ಕೋಟಿ ಯಾಕಲ್ಲ? ವೈ ಯು ಆರ್ ಸೆಲೆಕ್ಟಿಂಗ್ ಓನ್ಲಿ 200 crores? ಅದನ್ನ ಹೇಳಿದವ್ರು ಯಾರು?
ಹೇಗೆ ಲೆಕ್ಕ ಮಾಡ್ದ ಚಿನ್ನಯ್ಯ? ಇದು 200 ಕೋಟಿ ರೂಪಾಯಿ ವ್ಯವಹಾರ. ಹೌ ಡಿಡ್ ಇಟ್? ಪ್ರಶ್ನೆಗಳಿವೆ. ಈ ಪ್ರಶ್ನೆಗಳೇನಿವೆ, ಈ ಪ್ರಶ್ನೆಗಳಿಗೆ ಉತ್ತರ ಹುಡುಕಿದರೆ ಮಾತ್ರ ಅದರ ಹಿಂದಿನ ಸತ್ಯ ಹೊರಗಡೆ ಬರುತ್ತೆ. ಪ್ರಶ್ನೆಯನ್ನು ಕೇಳದ ಮಾಧ್ಯಮ ಇದೆಯಲ್ಲ, ಅದನ್ನೇ ಗೋಧಿ ಮಾಧ್ಯಮ. ಪ್ರಶ್ನೆ ಕೇಳುವ ಯೋಗ್ಯತೆ, ಪ್ರಾಮಾಣಿಕತೆ ಯಾವುದು ಇಲ್ಲದೆ ಎಂಜಿಲಿಗಾಗಿ ನಾಲಿಗೆ ಚಾಚುವುದು ಮಾಧ್ಯಮ ಇದೆಯಲ್ಲ, ಅದರ ಹಣೆ ಬರ ಇಷ್ಟೇನೆ. ಅದಕ್ಕೆ ಗುಂಡಿಗೆ ಇಲ್ಲ, ಗುಂಡಿಗೆ ಇಲ್ಲದ ಮಾಧ್ಯಮ, ಶಕ್ತಿ ಇಲ್ಲದ ಮಾಧ್ಯಮ, ಪ್ರಶ್ನೆ ಕೇಳಲಾರದಷ್ಟು ನೈತಿಕವಾಗಿ ಅಧೋಪತನಕ್ಕೆ ಇಳಿದಂತಹ ಆಂಕರ್ಗಳು. ಇನ್ನೇನು ನಿರೀಕ್ಷೆ ಮಾಡೋಕ್ ಸಾಧ್ಯ? ಹೊರಗೆ ಬರಲಿ. ನಿಜವಾಗಿ ಇದು ಷಡ್ಯಂತ್ರ ಆಗಿದ್ರೆ ಸೌಜನ್ಯ ಹೋರಾಟಗಾರರು ಎಲ್ಲರನ್ನೂ ಬಿಡದ್ ಜೈಲಿ ಹಾಕಿ ಹೋಗ್ಲಿ ಅವರು. ಆದ್ರೆ ಅಲ್ಲಿ ನಡೆದಂತಹ ಹತ್ಯೆಗಳೇನಿವೆ, ಸಾವೇನಿದೆ, ಅದರ ಸತ್ಯವನ್ನ ಹೊರತಂದರೆ ಮಾತ್ರ ಬೆಲೆ ಬರುತ್ತೆ. ಅದನ್ನ ಸತ್ತವರ ಹಿಂದಿನ ಸತ್ಯವನ್ನ ಮುಚ್ಚಿ ಹಾಕುವುದಕ್ಕಾಗಿ ಸೌಜನ್ಯ ಪರ ಹೋರಾಟಗಾರರನ್ನ, ಇದಕ್ಕೆ ಸಂಬಂಧಪಟ್ಟವ್ರನ್ನ ನೀವು ಜೈಲಿಗೆ ಹಾಕಿದ್ರೆ ಉದ್ದೇಶ ಸ್ಪಷ್ಟ ಆಗುತ್ತೆ. ಯಾರ ಎಂಜಿಲ ಕಾಸಿಗಾಗಿ, ಯಾರಿಗಾಗಿ ಕೆಲಸ ಮಾಡ್ತಿದ್ದಾರೆ ಅಂತ. ಸೊ ಈ ಒಂದು ಸುದ್ದಿ ವಿಶ್ಲೇಷಣೆ ಕೊನೆಯ ಹಂತಕ್ಕೆ ಬಂದಿದೆ. ಮಂಜುನಾಥ ಸ್ವಾಮಿ, ಮಂಜುನಾಥ ಮತ್ತು ಅಣ್ಣಪ್ಪ ದೇವರು ಎಲ್ಲರಿಗೂ ಸರಿಯಾದ ಬುದ್ಧಿ ಕೊಡ್ಲಿ, ತಪ್ಪಿತಸ್ಥರು ಸಿಕ್ಕಾಕೊಳ್ಳಂಗಾಗ್ಲಿ. ಅದ್ರ ಜೊತೆಗೆ ವೀರೇಂದ್ರ ಹೆಗ್ಗಡೆಯವರಿಗೆ ಆರೋಗ್ಯ ಸರಿ ಇಲ್ವಂತೆ, ಅವ್ರ ಆರೋಗ್ಯ ಸುಧಾರಿಸ್ಲಿ, ಅವ್ರು ಗಟ್ಟಿ ಆಗ್ಲಿ, ಮತ್ತೆ ಓಡಾಡುವಂತೆ ಆಗ್ಲಿ ಅಲ್ವಾ. ಎನಿವೆ, ಇದಾಗಿತ್ತು ಇವತ್ತಿನ ಸುದ್ದಿ ವಿಶ್ಲೇಷಣೆ.